ಏನಾಯ್ತು ಮಾವ? ಯಾರು ಫೋನೇ ತೆಗಿತಾ ಇಲ್ಲ. ಹೌದಾ? ಒಂದ್ ವೇಳೆ ಮೈನಾ ಗಾರ್ಮೆಂಟ್ಸ್ಗೆ ಹೋಗಿರ್ಬೇಕು. ಆನಂದ್ ಅಣ್ಣಗೆ ಫೋನ್ ಮಾಡಿ ಕೇಳಿ. ಇಲ್ಲ, ಕೆಲಸದಲ್ಲಿದ್ದಾಗ ಫೋನ್ಸ್ ಎಲ್ಲ ಲಾಕರಲ್ಲಿ ಇರುತ್ತೆ. ಅವನು ಕಾಲ್ ಪಿಕ್ ಮಾಡೋದಕ್ಕಾಗಲ್ಲ. ಮತ್ತೇನ್ ಮಾಡೋದು ಇವಾಗ? ಗಾರ್ಮೆಂಟ್ ಸೆಕ್ಯೂರಿಟಿಗೆ ಫೋನ್ ಮಾಡ್ತೀನಿ. ಸೆಕ್ಯೂರಿಟಿ ಅಣ್ಣ. ಹಲೋ ಹಲೋ ಸೆಕ್ಯೂರಿಟಿ ಅಣ್ಣ, ನಾನು ಧ್ರುವ ಮಾತಾಡ್ತಿರೋದು. ಹೇಳ್ ಧ್ರುವ, ಹೇಗಿದ್ಯಾ? ಪರವಾಗಿಲ್ಲ ಅಣ್ಣ. ಅದ್ ಸರಿ, ಮೈನಾ ಮಾಮ ಇವ್ರ ಗಾರ್ಮೆಂಟ್ಸಿಗೆ ಬಂದ್ರಾ? ಇಲ್ಲ, ಇಬ್ರು ಬಂದಿಲ್ಲ. ಸರಿ ಅಣ್ಣ, ಥ್ಯಾಂಕ್ ಯು. ಏನಾಯ್ತು? ಹೋಗಿಲ್ವಂತ? ಇಲ್ಲ ತುಳಸಿ, ಅವರಿಬ್ರು ಕೆಲ್ಸಕ್ಕೂ ಹೋಗಿಲ್ಲ. ಕೆಲ್ಸಕ್ಕೂ ಹೋಗಿಲ್ವಂತ? ಹಾಗಾದ್ರೆ ಇವಾಗ ಏನ್ ಮಾಡೋದು? ಎಲ್ಲಿ ಅಂತ ಹುಡ್ಕೋದು? ಏನ್ ಮಾಡೋದು ನನ್ಗೂ ಗೊತ್ತಾಗ್ತಾನೆ ಇಲ್ಲ. ಎಲ್ಲ ದೀಪ ಮಾಡಿದ ಎಡವಟ್ಟು. ಮೈನನ್ ಜೊತೆ ಅದೇನ್ ಮಾತಾಡೋದ್ಲೋ ಏನೋ. ಹೋಗ್ಲಿ ಬಿಡಿ ಮಾವ, ದೀಪ ಏನ್ ಬೇಕು ಅಂತ ಮಾಡಿಲ್ಲ. ನಿಮ್ ಮೇಲಿಂದ ಅಕ್ರೆಗೋಸ್ಕರ ಆತರ ಮಾತಾಡಿದಾಳಷ್ಟೇ. ನನ್ ಮೇಲೆ ಅಕ್ರೆ ಇದ್ರೆ ನನ್ ಜೊತೆ ಹೇಗಾದ್ರೂ ಮಾತಾಡ್ಲಿ. ಅದನ್ ಬಿಟ್ಟು ಮೈನನ್ ಹತ್ರ ಬಾಯಿಗೆ ಬಂದಾಗ ಮಾತಾಡಿದ್ರೆ ಪಾಪ ಅವಳ ಮನ್ಸು ಎಷ್ಟು ನೊಂದಿರಲ್ಲ. ಬೇಜಾರ್ ಮಾಡ್ಕೊಂಡು ಎಲ್ಲಿ ಹೋದ್ಲೋ ಏನೋ ಗೊತ್ತಾಗ್ತಿಲ್ವೇ. ಕಾಂತಪ್ಪಣ, ನಾವು ಬಂದಿದ್ವಿ ಅಂತ ತಿಳಿಸ್ಬಿಡಿ, ನಾವಿನ್ನು ಹೊರಡ್ತೀವಿ. ಧರ್ಮರಾಜ್, 5 ಜನ ಅಂದ್ರಿ, ಇಲ್ಲಿ ನೋಡಿದ್ರೆ 8 ಜನ ಇದ್ದಾರೆ. ಡಾಕ್ಟ್ರೇ, ಕೇಸಸ್ ಇರೋದು 5 ಆದ್ರೆ ಒಂದ್ ಪೇಷಂಟ್ ಕಡೆ 3 ಜನ ಫ್ರೆಂಡ್ಸ್ ಬಂದಿದ್ದಾರೆ. ಎಲ್ಲರೂ ಒಂದೇ ಹಾಸ್ಟೆಲ್ ಅಲ್ಲಿ ಇರೋದಂತೆ. ಅವ್ರು ಯಾರಾದ್ರೂ ಆಗಿರ್ಲಿ, ಹೀಗೆಲ್ಲ ಗುಂಪಾಗಿ ಕರೆಸ್ಬೇಡಿ ಅಂತ ಎಷ್ಟ್ ಸಲ ಹೇಳಿಲ್ಲ ನಾನು? ಪ್ರಾಬ್ಲಮ್ ಆಗತ್ತೆ ಧರ್ಮರಾಜ್, ಅರ್ಥ ಮಾಡ್ಕೊಳ್ಳಿ ನೀವು. ಬೇರೆ ವಿಧಿನೇ ಇಲ್ಲ ಮೇಡಮ್. ಆ 3 ಜನ ಹುಡುಗಿರು ಆ ಹುಡುಗಿನ ಯಾಕೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಆ ಹುಡುಗಿಗೆ ಗೊತ್ತಿಲ್ಲ. ವಾಟ್? ಹೌದು ಮೇಡಮ್, ನಾವು ಆ ಹುಡುಗಿಗೆ ಈ ವಿಚಾರ ಗೊತ್ತಾಗದೇ ಇರೋ ತರ ಹ್ಯಾಂಡಲ್ ಮಾಡಬೇಕು. ಧರ್ಮರಾಜ್, ಏನ್ ತಮಾಷೆ ಮಾಡ್ತಿದ್ದೀರಾ? ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿ ತಪ್ಪನ್ನ ತಿದ್ಕೊಂಡು ಹೊಸ ಜೀವನ ಶುರು ಮಾಡ್ತೀನಿ ಅನ್ನೋ ಹೆಣ್ಮಕ್ಳಿಗಾದ್ರೆ ಸಹಾಯ ಮಾಡಬಹುದು. ಅದರಿಂದ ನಮಗೇನು ಪ್ರಾಬ್ಲಮ್ ಆಗಲ್ಲ ರೀ. ಆದ್ರೆ ಈ ರೀತಿ ಪೇಷಂಟ್ಗೆ ಗೊತ್ತಿಲ್ಲದೆ ಕೆಲಸ ಮಾಡ್ಬೇಕು ಅಂದ್ರೆ ನಾಳೆ ದಿನ ಎಷ್ಟು ಪ್ರಾಬ್ಲಮ್ ಆಗತ್ತೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ನನ್ನನ್ ಒಂದ್ ಮಾತು ಕೇಳ್ದೆ ಈ ವಿಷಯದಲ್ಲಿ ನೀವು ಹೇಗ್ ಡಿಸಿಷನ್ ತಗೊಂಡ್ರಿ? ಡಾಕ್ಟರ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಎಲ್ಲರೂ ತಪ್ಪು ಮಾಡಿ ಅವ್ರ ತಪ್ಪನ್ನು ಸರಿ ಮಾಡ್ಕೊಳಕ್ಕೆ ಅಂತ ಇಲ್ಲಿಗೆ ಬರ್ತಾರೆ. ಆದ್ರೆ ಪಾಪ ಈ ಹುಡುಗಿಗೆ ತಪ್ಪು ನಡೆದಿರೋದೇ ಗೊತ್ತಿಲ್ಲ. ಯಾರೋ ಅಯೋಗ್ಯ ಮತ್ವರ ಔಷಧಿ ಕೊಟ್ಟು ಈ ಹುಡುಗಿನ ಈ ಸ್ಥಿತಿಗೆ ತಂದ್ಬಿಟ್ಟಿದ್ದಾನೆ. ಇಷ್ಟು ದಿನ ನಾವು ಕೆಲಸ ಮಾಡಿದ್ದು ದುಡ್ಡುಗೋಸ್ಕರ ಮೇಡಮ್. ಆದ್ರೆ ಈ ಹುಡುಗಿ ಕೇಸು ಆ ಥರ ಅಲ್ಲ. ಇದರಿಂದ ಈ ಹುಡುಗಿ ಜೀವನನ ಕಾಪಾಡಿದ ಪುಣ್ಯ ಸಿಗತ್ತೆ ಮೇಡಮ್. ಧರ್ಮರಾಜ್, ಇದೆಲ್ಲ ಪಾಪ ಪುಣ್ಯಕ್ಕೋಸ್ಕರ ಮಾಡೋ ಕೆಲಸ ಅಲ್ಲ ರೀ. ಇದ್ರ ಹಿಂದೆ ಎಷ್ಟು ರಿಸ್ಕ್ ಇದೆ ಅಂತ ನಿಮ್ಗೂ ಗೊತ್ತು. ಆದ್ರೂ ಓಕೆ, ಆ ಹುಡುಗಿ ಜೊತೆ ಬಂದಿರೋ ಫ್ರೆಂಡ್ನ ಬರೋದಕ್ಕೆ ಹೇಳಿ, ನಾನು ಅವ್ರ ಜೊತೆ ಮಾತಾಡ್ಬೇಕು. ಓಕೆ ಡಾಕ್ಟರ್. ಖುಷಿ, ಡಾಕ್ಟರ್ ಕರೀತಿದ್ದಾರೆ, ಬಾಮ್ಮ. ಬಂದೆ ಸರ್. ವೇಣಿ, ಇಲ್ಲೇನ್ ನಡೀತಿದೆ? ನಾವ್ ಯಾಕೆ ಇಲ್ಲಿಗೆ ಬಂದಿದ್ದೀವಿ? ಡಾಕ್ಟರ್ ಯಾಕೆ ಅವಳನ್ನ ಕರೆದ್ರು? ಹೌದು, ಯಾಕೆ ಕರೆದ್ರು? ಅದನ್ನೇ ನೀನೇನ್ ಕೇಳ್ತಿರೋದು? ಅದು ಮೈನಾ, ಆ ಬೈರನ್ನ ನಾವು ಈ ಆಸ್ಪತ್ರೆಯಲ್ಲಿ ಅಲ್ವಾ ಹಿಡಿಬೇಕು?